ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ. ನಾನು ಬುಧವಾರದ ಹಬ್ಬದ ವ್ಲಾಗರಿಗೆ ಸ್ಟಾಪ್ ಮಾಡಿದೆ. ಗುರುವಾರ ನಾನು ಯಾವುದೇ ವಿಡಿಯೋವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆದ್ದರಿಂದ ನಾನು ಶುಕ್ರವಾರದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಅಮ್ಮನ ಮನೆಯಲ್ಲೇ ಇದ್ದೆ. ಗುರುವಾರ ಸಾಯಂಕಾಲ ನಾನು ಮನೆಗೆ ಬಂದೆ. ಬುಧವಾರ ಹಬ್ಬ ಇದ್ದಿದ್ದರಿಂದ ನಾನು ಅಮ್ಮನ ಮನೆಯಲ್ಲೇ ಮಲಗಿದ್ದು. ಸೊ ಗುರುವಾರ ಸಾಯಂಕಾಲ ನಾನು ಟ್ಯೂಷನ್ ಮಾಡಬೇಕಿತ್ತಲ್ವ, ಸೊ ಬಂದೆ, ವಾಪಸ್ ಹೋಗಲಿಲ್ಲ. ಅಮ್ಮ ನಾನ್ ವೆಜ್ಗೆ ಹೇಳಿದರು ಅವ್ರ ಮನೆಯಲ್ಲಿ ನಮಗೆಲ್ಲ ಊಟಕ್ಕೆ ಅಂತ. ಇದೇನಿದು ಹಬ್ಬ ಮಾಡಿದ್ದೆಲ್ಲ ತೋರಿಸಿದ್ರು, ಹಬ್ಬದ ವಸ್ತುಡಿಕೆ ಏನು ತೋರಿಸ್ಲಿಲ್ಲ ಅಂತ ನಿಮಗೆಲ್ಲ ಅನ್ನಿಸ್ತಿರುತ್ತೆ ಅಲ್ವಾ. ಸೊ ವಸ್ತುಡಿಕೆ ಹೇಗಿತ್ತು ನಮ್ಮ ಮನೆಯಲ್ಲಿ ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷ ಅಪ್ಪ ಇದ್ದಾಗ 6 kg ಮಾಂಸ ತೊಗೋತಿದ್ವಿ. ಚಿಕನ್ ಒಂದು 5-6 kg ತೊಗೋತಿದ್ರು. ನಾನು ಮೊದಲೇ ಹೇಳಿದೆ ಅಲ್ವಾ, ತುಂಬ ಜನಕ್ಕೆ ಹಬ್ಬಕ್ಕೆ ಹೇಳ್ತಿದ್ವಿ. ಅಂದರೆ ಹತ್ತಿರ ಯಾರಿರ್ತಾರೆ ಅವ್ರಿಗೆ ಹೇಳ್ತಿದ್ವಿ. ಈ ವರ್ಷ ಯಾರಿಗೂ ಹೇಳಿರಲಿಲ್ಲ. ಅಮ್ಮ 2 kg ಮಟನ್ಗೆ ಹೇಳಿದರು. ಆದರೆ ನಾನಿವತ್ತು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗಲಿಲ್ಲ, ಅಂದರೆ ವಸ್ತುಡ್ಕೂಟಕ್ಕೆ ಹೋಗಲಿಲ್ಲ. ಇವರು ಇಲ್ಲೇ ನಾಟಿ ಮರಿ ಕೊಯ್ತಾ ಇದ್ದಾರೆ, ನಾನು ತರ್ತೀನಿ, ಅದೇ ಮಾಂಸದಲ್ಲಿ ನನಗೆ ಸಾಂಬಾರು ಮಾಡಿಕೊಡು ಅಂತ ಹೇಳಿದ್ರು. ಅಮ್ಮ 2 kgಗೆ ಹೇಳ್ಕೊಂಡಿದ್ರು. ನಾನು ಬೇಡ ಮಮ್ಮಿ, ಏನಕ್ಕೆ 2 kgಗೆ ಹೇಳ್ಕೊತೀಯಾ, ನಿಮಗೆ ಮಾತ್ರ ಅಲ್ವಾ, ರೀತು ಮತ್ತು ಮಮ್ಮಿ ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ ಇವತ್ತು ಅಮ್ಮನ ಮನೆಗೆ. ದೊಡ್ಡಮ್ಮ ಅಜ್ಜಿ ಎಲ್ಲ ಹಬ್ಬದ ದಿನವೇ ಬರೋರು ವರ್ಷ. ಆದರೆ ಈ ವರ್ಷ ಅಲ್ಲಿ ಹಬ್ಬ ಇತ್ತಲ್ವ, ಬಾಬಾಯಿನ ಹಬ್ಬ, ಅದಕ್ಕೆ ಅವ್ರು ಬಂದಿಲ್ಲ. ನಾನು ಅಲ್ಲಿಗೆ ಹೋದರೂ ನಾನೇ ಅಡುಗೆ ಮಾಡಬೇಕು, ಇಲ್ಲಾದರೂ ನಾನೇ ಅಡುಗೆ ಮಾಡಬೇಕು. ಅದಕ್ಕೆ ಅಮ್ಮ ನೀವು ಮಾಡ್ಕೊಳ್ಳಿ, 1 kg ನಿಮ್ಮ ಮನೆಗೆ ಮಾಡ್ಕೊಳ್ಳಿ, 1 kg ನಮ್ಮ ಮನೆಗೆ ಮಾಡ್ಕೋತೀನಿ. ಅಂದರೆ ವಸ್ತುಡ್ಕೊಂಡ ದಿನ ನಮ್ಮ ಅತ್ತೆ ಮಾವಂಗೆ ಅಮ್ಮನ ಮನೇಲೇ ಸಾಂಬಾರು ಕೊಡ್ತಿದ್ರು. ನಾನು ಇಲ್ಲಿ ಮಾಡ್ತಿದ್ದೀನಲ್ವ, ನಾನೇ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ, 1 kg ಮಾತ್ರ ತೊಗೊಳ್ಳಿ, ಇನ್ನೊಂದು kg ಯಾರಿಗಾದರೂ ಕೊಟ್ಬಿಡಿ ಅಂತ ಹೇಳಿದೆ. ಸೊ ಅಮ್ಮ 1 kg ಬೇರೆಯವ್ರು ಕೊಟ್ಬಿಟ್ಟು 1 kg ಮಾತ್ರ ಮಾಡ್ಕೊಂಡಿದ್ದಾರೆ. ನಮ್ಮ ಮಾವನ ಮಗ ಒಬ್ಬ ಊಟಕ್ಕೆ ಬಂದಿದ್ದಾನೆ ಅಷ್ಟೇ, 4 ಜನ ಅಷ್ಟೇ ಅವ್ರ ಮನೇಲಿರೋದು. ಸೊ ನನ್ನ ಮನೆಯಲ್ಲೇ ಬೇರೆ ಮಾಡ್ಕೋತಾ ಇದ್ದೀನಿ, ಅಮ್ಮನ ಮನೆಯಲ್ಲೇ ಬೇರೆ ಮಾಡ್ಕೋತಾ ಇದ್ದಾರೆ. ಊರಲ್ಲೇ ಸಾಕಿರೋ ಮರಿ ಮಾಂಸ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಚರ್ಬಿ ಕೂಡ ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ಅವ್ರ ಮನೆಯಲ್ಲಿ ಹಬ್ಬ ಮಾಡ್ತಾರಂತೆ, ಅಂದರೆ ಮರಿ ಕುಯ್ದ್ರಲ್ವ, ಅವ್ರ ಮನೇಲಿ ಹಬ್ಬ ಮಾಡೋದ್ರಿಂದ ಹೊಟ್ಟೆ ಸಾಮಾನು ಅಂದರೆ ಬೋಟಿ ಸಾಮಾನೆಲ್ಲ ಅವರೇ ಇಟ್ಕೊಂಡಿದ್ದಾರೆ. ಸೊ ಊರಿನ ಮಾಂಸ ಅಂದರೆ ಬೋಟಿ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅದೇ ನಮ್ಗೆ ಹಾಕೊಟ್ಟಿಲ್ಲ. ಅವ್ರ ಮನೇಲಿ ಹಬ್ಬ ಇದ್ದಿದ್ದರಿಂದ ಜಾಸ್ತಿ ಜನಕ್ಕೆ ಹೇಳ್ಕೊತಿರೋದ್ರಿಂದ ಬೋಟಿ ಗೊಜ್ಜು ಮಾಡ್ತಿದ್ರಂತೆ, ಸೊ ಅದರಿಂದ ಹಾಕಿಲ್ಲ. ಅಮ್ಮನ ಮನೆಯಲ್ಲೂ ಸಹ ಊರಿನ ಮರಿ ಮಾಂಸವನ್ನೇ ಮಾಡ್ತಿರೋದು, ಆದರೆ ಬೇರೆ ಕಡೆ ಕುಯ್ದಿದ್ರು, ಅದನ್ನು ತೊಗೊಂಡಿದ್ದಾರೆ. ಇವ್ರಿಗೆ ನಾನು ಹೇಳಿದೆ ಇನ್ನೊಂದು ದಿನ ತೊಗೊಳ್ಳೋಣ, ಅಮ್ಮ ಅಲ್ಲೇ ತೊಗೊಂಡಿದ್ದಾರೆ, ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ. ಇವ್ರಿಗಂತೂ ಹಿಡ್ದಿದೆ ಹಠ, ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ, ಇಲ್ಲೇ ತರ್ತೀನಿ, ಇಲ್ಲೇ ಮಾಡು ಅಂತ ಹೇಳಿದ್ರು. ಸೊ ಸುಮ್ಮನೆ ಏನಕ್ಕೆ ಜಗಳ ಅಂದ್ಕೊಂಡು ನಾನು ಇಲ್ಲೇ ಮಾಡ್ತಾಯಿದ್ದೀನಿ. ಕುರಿ ಮಾಂಸ ಏನಾದರೂ ಆಗಿದ್ರೆ ಜಾಸ್ತಿ ಚರ್ಬಿ ಇರೋದು, ಕೈಯೆಲ್ಲ ಅಂಟಿಸ್ತಿರೋದು, ಆದರೆ ಇದು ಜಾಸ್ತಿ ಚರ್ಬಿ ಇಲ್ಲ, ಮೀಡಿಯಮ್ ಆಗಿದೆ. ತುಂಬಾ ಚೆನ್ನಾಗಾಯಿತು ಸಾಂಬಾರು. ಮೊದಲೇ ಹೊರಗಡೆ ಮರಿ ಆದರೆ ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ ಸಾಂಬಾರು, ಬಟ್ ಇದು ಊರಿನ ಮರಿ ಆಗಿರೋದ್ರಿಂದ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ನಾನಿಲ್ಲಿ ಅರಿಶಿನ ಈರುಳ್ಳಿ ಆಡಿಸ್ಕೊಳ್ಳೋದಕ್ಕೆ ಈರುಳ್ಳಿ, ಚಕ್ಕೆ ಲವಂಗ ಪುಡಿ, ಅರಿಶಿನ ಪುಡಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೋತಾ ಇದ್ದೀನಿ. ಚಿಕನ್ ಏನು ಇವಾಗ ಊರಿನಲ್ಲೇ ಕುಯ್ತಿರ್ತಾರೆ, ಸೊ ಅವಾಗವಾಗ ತರ್ತಿರ್ತಾರೆ, ಅದಕ್ಕೆ ನಾನು ಚಿಕನ್ ತರಿಸ್ಕೊಂಡಿಲ್ಲ, ಬರೀ ಮಾಂಸ ಸಾಂಬಾರೇ ಮಾಡ್ತಾ ಇರೋದು. ಮೊದಲೇ ನಾನು ಉಪ್ಪೆಲ್ಲ ಹಾಕಿದೆ ಅಲ್ವಾ, ಸೊ ಇವಾಗ ನೀರೆಲ್ಲ ಚೆನ್ನಾಗಿ ಸುಂಡಿದೆ, ಇವಾಗ ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ನಾನು ರುಬ್ಕೊಂಡಿರುವಂತಹ ಅರಿಶಿನ ಈರುಳ್ಳಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಹೊರಗಡೆ ಅಂಗಡಿಲೆಲ್ಲ ತಂದರೆ ದುರ್ಗದ ಮರಿ ಅದು ಇದು ಎಲ್ಲ ಕೊಟ್ಬಿಡ್ತಾರೆ, ಅದು ಎಷ್ಟು ವಿಷಲ್ ಕೂಗ್ಸಿದ್ರು ಸಹ ಅದು ಬೇಯೋದಿಲ್ಲ. ಇದು ಊರಲ್ಲೇ ಕುಯ್ದಿರೋದಲ್ವ ಮರಿ, ಅಂದರೆ ಊರಲ್ಲಿ ಸಾಕಿರೋದಲ್ವ, ಸೊ ಒಂದು 2-3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಾನಿವಾಗ ಒಂದು ಸ್ವಲ್ಪ ನೀರು ಹಾಕಿ 2 ವಿಷಲ್ ಕೂಗಿಸ್ತೀನಿ. ನಮ್ಮ ಅತ್ತೆ ಇದ್ದಾರಲ್ವ, ಅವ್ರ ಅಪ್ಪನ ಮನೇಲೂ ಸಹ ಉಪವಾಸ ಹಬ್ಬವನ್ನೇ ಮಾಡ್ತಾರೆ. ಅತ್ತೆ ನೆನ್ನೆನೇ ಊರಿಗೆ ಹೋಗಿದ್ದಾರೆ ಅವ್ರ ಅಪ್ಪನ ಮನೆಗೆ. ಅವ್ರು ಬರುವಾಗ ನಮ್ಮ ಮಾವಂಗೂ ಸಹ ಊಟವನ್ನು ತರ್ತಾರೆ. ಊಟ ಅಂದರೆ ಚಾಪ್ಸು ಸಾಂಬಾರೆಲ್ಲ ತರ್ತಾರೆ. ಅವ್ರು ಬರೋವಷ್ಟರಲ್ಲಿ ನಾನು ಮಾಡಬೇಕು, ಆದರೆ ಕರೆಂಟೇ ಇರಲಿಲ್ಲ. ಸದ್ಯಕ್ಕೆ ನಾನು ದೇವ್ರ ಹತ್ರ ಕೇಳಿಕೊಂಡೆ, ಕರೆಂಟ್ ಬಂತು. ಇದು ನಮ್ಮ 4 ಜನಕ್ಕೆ 4 ಮೊಟ್ಟೆ, ನಮ್ಮ ಮಾವಂಗೊಂದು, ಸೊ 5 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಅತ್ತೆ ಇದ್ದಿದ್ರೆ ಅತ್ತೆಗೊಂದು ಬೇಯಿಸ್ತಿದ್ದೆ. ಎಷ್ಟು ಅರ್ಜೆಂಟಲ್ಲಿ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ರೆ, ಕರೆಂಟ್ ಬೇರೆ ಇಲ್ಲ. ನಾನು ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಸದ್ಯ ಕರೆಂಟ್ ಬರೋಷ್ಟರಲ್ಲಿ ನಾನು ಎಲ್ಲ ಒಗ್ಗರಣೆಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಕರೆಂಟ್ ಬಂದ ತಕ್ಷಣ ರುಬ್ಕೊಂಡೆಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮಾವಂಗೆ ಮುದ್ದೆ ಮಾಡಲೇಬೇಕು, ನಮ್ಮ ಮಾವಂಗೆ ಅಂತಲ್ಲ ನಮ್ಮ ಯಜಮಾನ್ರಿಗೂ ಮುದ್ದೆ ಮಾಡಲೇಬೇಕು. ಅದು ಮಟನ್ ಸಾಂಬಾರು ಆದ್ರಂತೂ ಮಾಡಲೇಬೇಕು. ಸೊ ಮುದ್ದೆಗೂ ಸಹ ಇಟ್ಟಿದ್ದೀನಿ. ಇವಾಗ ಅರಿಶಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಅಂದರೆ ಖಾರ ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ. ಖಾರದ ಪುಡಿ, ಕಾಯಿ ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡಬಹುದು, ಟೊಮೊಟೊ ಹಾಕದೇ ಇದ್ರೂ ಆಗುತ್ತೆ.
ನನಗೆ ಅರಿಶಿನ ಈರುಳ್ಳಿಯಲ್ಲಿ ಒಂದು ಪೀಸ್ ತಿಂದರೆ ಒಂಥರ ಮನಸ್ಸಿಗೆ ತೃಪ್ತಿ. ಆದರೆ ಮರ್ತೇ ಹೋಯಿತು, ಅರ್ಜೆಂಟ್ಗೆ ನಾನು ಎತ್ಕೊಳ್ಳೇ ಇಲ್ಲ, ರುಬ್ಬಿರೋ ಮಸಾಲೆಯನ್ನು ಹಾಕಿದೆ. ನಾನಿಲ್ಲಿ ಶುಕ್ರವಾರ ಮಧ್ಯಾಹ್ನದ ಮೇಲೆ ಸಾಂಬಾರು ಮಾಡ್ತಿರೋದು. ಬೆಳಿಗ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ನಾಳೆ ನಾನು ತಿಂದೇ ಇದ್ದರೂ ಮಕ್ಕಳೆಲ್ಲ ತಿಂತಾರೆ. ಅಂದರೆ ಶನಿವಾರ ನಾನು ನಾನ್ ವೆಜ್ ತಿನ್ನೋದಿಲ್ಲ, ನಮ್ಮನೆ ದೇವ್ರ ವಾರ. ಸೊ ಮಕ್ಕಳೆಲ್ಲ ತಿಂತಾರೆ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನಾನು ಚರ್ಬಿಯನ್ನು ಇವಾಗ ಹಾಕ್ತಾಯಿದ್ದೀನಿ. ನಾವು ತಣ ಅಂತಲೂ ಕರಿತೀವಿ ಚರ್ಬಿಗೆ. ಇದು ವಿಷಲೆಲ್ಲ ಬಂದು ಆರುವಷ್ಟರಲ್ಲಿ ಮುದ್ದೆ ಮಾಡ್ಕೊಂಡು ಬಿಡ್ತೀನಿ. ಕುಕ್ಕರ್ಗೆ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಮುಚ್ಚುವಷ್ಟರಲ್ಲಿ ನೀರು ಚೆನ್ನಾಗಿ ಕಾದೇ ಬಿಟ್ಟಿತ್ತು. ಸೊ ಇವಾಗ ನಾನು ರಾಗಿ ಹಿಟ್ಟನ್ನು ಹಾಕಿ ತಿರುಗ್ತಾ ಇದ್ದೀನಿ. ಒಂದು 3 ಮುದ್ದೆ ಆದರೆ ಸಾಕು ಅಪ್ಪಂಗೆ, ನನಗೆ ಮತ್ತು ನಮ್ಮ ಯಜಮಾನ್ರಿಗೆ. ಅತ್ತೇನಿಲ್ಲ ಅಲ್ವಾ, ಸೊ ಅಮ್ಮಂಗೂ ಏನೂ ಕೊಡ್ತಿಲ್ಲ ಅಲ್ವಾ, ಅದರಿಂದ 3 ಮುದ್ದೆ ಮಾತ್ರ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮನಸ್ಸಿನ ಮೂಲೆಯಲ್ಲಿ ನಿಜವಾಗ್ಲೂ ನನಗೂ ಬೇಜಾರಿದೆ. ಹೋಗಿ ಅಮ್ಮನ ಮನೇಲಿ ವಸ್ತು ಹುಡುಕು ಮಾಡಿದರೆ ನನಗೂ ಒಂಥರ ಖುಷಿ ಆಗೋದು, ಅಮ್ಮಂಗೂ ಸ್ವಲ್ಪ ಖುಷಿ ಆಗೋದು. ಆದರೆ ಅಮ್ಮನ ಬಿಟ್ಟು ಅಮ್ಮನ ಮನೆಗೆ ಹೋಗದೆ ಇಲ್ಲೇ ಮಾಡ್ಕೋತಿರೋದು ಚೂರು ಬೇಜಾರಿದೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ರಾಗಿ ಹಿಟ್ಟು ಹಾಕಿ ತಿರುವಿದ್ದೆ. ಈಗ ಅದು ಕುದೀತಾ ಬರ್ತಿದೆ. ಇವಾಗ ನಾನು ಮತ್ತಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅನ್ನ ನಾನು ಮೊದಲೇ ಮಾಡ್ಕೊಂಡಿದ್ದೆ, ಅದಕ್ಕೆ ಇವತ್ತಿಗೇನು ಮತ್ತೆ ಅನ್ನ ಮಾಡ್ಕೊಂಡಿಲ್ಲ, ಅದೇ ಅನ್ನ ಇದೆ. ಇವಾಗ ಮೊಟ್ಟೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅದು ಹಾಲಲ್ಲ, ಉಪ್ಪು ಬರೋದು ರೀತಿ ಕಾಣಿಸ್ತಿದೆ, ಅದು ಮೊಟ್ಟೆ ಬೇಯ್ತಿರೋದು. ಮುದ್ದೆಗೆ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ತಿರುಗ್ತಾ ಇದ್ದೀನಿ. ಇದು ಚೆನ್ನಾಗಿ ಗಂಟಿಲ್ಲಂತೆ ತಿರುಗ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ತೆಳು ಮುದ್ದೆನೇ ಮಾಡೋದು. ನಾನು ಮುದ್ದೆ ಕಟ್ಟೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಮುದ್ದೆ ಕಟ್ತಿದ್ದೆ ಅಲ್ವಾ. ನಾನಿನ್ನು ಟ್ರೈಪಾಡ್ ತೊಗೊಂಡೇ ಇಲ್ಲ, ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಆದರೆ ಆರ್ಡರ್ ಮಾಡೋದಕ್ಕೆ ಆಗೇ ಇಲ್ಲ. ನಾನು ಮುಂದಿನ ಭಾನುವಾರ ಒಂದು ಆರತಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡತ್ತೆ ಸೊಸೆ ಇದ್ದಾರಲ್ವ, ಅವ್ರ ತಮ್ಮನ ಮಗಳದು ಆರತಿ ಶಾಸ್ತ್ರ ಇದೆ. ನಾನು ಮೊದಲೇ ಹೇಳಿದ್ದೆ, ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಮತ್ತೆ ಅದು ವಿಡಿಯೋ ಮಾಡ್ಕೊತೀನಿ. ನಾನು ಮೈಸೂರಿಗೆ ಹೋಗ್ತಾ ಇರೋದು. ಇಲ್ಲ ಮೊದಲೇ ಆರತಿ ಶಾಸ್ತ್ರದ ವಿಡಿಯೋ ಮಾಡಿದಿರಲ್ಲ, ಬೇಡ ಅನ್ನೋದಾದರೆ ವಿಡಿಯೋ ಮಾಡ್ಕೊಳ್ಳಲ್ಲ. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಅಲ್ಲಿಗೆ ಹೋಗಿದ್ದು ವಿಡಿಯೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊತೀನಿ. ನಾನು ಯಾವಾಗ್ಲೂ ಕುಳ್ಳನ್ನು ಅದ್ದುತ್ತೀನಿ. ನಾನ್ ವೆಜ್ ಏನೇ ಮಾಡಿದ್ರೂ ಕುಳ್ಳನ್ನು ಅದ್ದುತ್ತೀನಿ. ಏನಾದರೂ ಕಣ್ಣೆಸ್ರು ಅಥವಾ ಕಾಲ್ಧೂಳು ಏನಾದರೂ ಆಗಿದ್ರೆ ಅಂತ. ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಸಾಂಬಾರು ಚೆನ್ನಾಗಿದ್ದರಿಂದ ಹೊಟ್ಟೆ ತುಂಬಿದ್ರೂ ಸಹ ಮತ್ತಷ್ಟು ಊಟ ಮಾಡಬೇಕಂತ ಅನಿಸ್ತಿತ್ತು. ಆಗಲೇ 3 ಗಂಟೆ ಆಗೋಗಿತ್ತು. ಮೊದಲು ನಮ್ಮ ಮಾವಂಗೆ ಹೋಗಿ ಊಟ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡು ಊಟ ಹಾಕ್ಕೋತಾ ಇದ್ದೀನಿ. ಅವ್ರಿಗೆ ವಯಸ್ಸಾಗಿದೆ ಅಲ್ವಾ, ಸ್ವಲ್ಪ ಕಂಡ ಥರ ಪೀಸ್ ಹಾಕ್ಕೊತಾ ಇದ್ದೀನಿ. ನಾನೇನೋ ಊಟ ಕೊಟ್ಬಿಟ್ಟು ಬಂದೆ, ಆದರೆ ನಮ್ಮ ಓರ್ಗಿತ್ತಿ ಸಹ ತಂದು ಕೊಟ್ರಂತೆ. ಅಪ್ಪಂಗೆ ಎಷ್ಟು ಬೇಕೋ ಅಷ್ಟು ಊಟ ನಾನು ಹಾಕ್ಕೊಟ್ಬಿಟ್ಟು ಬಂದಿದ್ದೆ. ಒಂದು ಸ್ವಲ್ಪ ಸಾರು, ಒಂದು ಪೀಸು ಮತ್ತು ಅನ್ನ ಎಲ್ಲವನ್ನು ವಾಪಸ್ ತಂದು ಕೊಟ್ಟರು. ನಮ್ಮ ಮಾವ ಸಾಕು ಕಣವ, ಅವಳು ಕೂಡ ತಂದು ಕೊಟ್ಟಿದ್ದಾಳೆ ಅಂತ. ಕೊನೆಗೆ ಅವ್ರು ತಂದು ಕೊಟ್ಟಿದ್ದು ವಾಪಸ್ ಅವ್ರ ಮನೆಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಅಲ್ವಾ, ನಮ್ಮ ಅತ್ತೆ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾರೆ ಅಂತ. ಅಲ್ಲಿಂದ ಕೂಡ ಊಟ ತಂದಿದ್ರಂತೆ, ಅದಕ್ಕೆ ಅವ್ರು ತಂದಿದ್ದು ಊಟ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮಾವಂಗೆ ಹೋಗಿ ನಾನೇ ಎಲ್ಲ ಊಟ ಬಡಿಸ್ಕೊಟ್ಟು ವಾಪಸ್ ಬಂದು ತಟ್ಟೆಗೆ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಸಾಂಬಾರು. ನಾವು ಅಷ್ಟೊಂದು ಥರ ವೆರೈಟಿ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಇಷ್ಟ ಆಗೋ ರೀತಿ ಒಂದು 4 ಪೀಸ್ ಹಾಕ್ಕೊಂಡು ತಿಂದರೂ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ನಾವು ಹೊರಗಡೆ ಹೋಗಿ ಯಾವುದೇ ಫಂಕ್ಷನಲ್ಲಿ ಊಟ ಮಾಡಿದ್ರೂ ಇಷ್ಟು ತೃಪ್ತಿ ಅನಿಸಲ್ಲ. ಮನೇಲಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಚೆನ್ನಾಗಿರೋದು 4 ಪೀಸ್ ಹಾಕ್ಕೊಂಡು ತಿಂದ್ರೇ ತೃಪ್ತಿ ಅನಿಸೋದು. ಜೊತೆಗೆ ಒಂದು ಮೊಟ್ಟೆ ಇದ್ಬಿಟ್ರಂತೂ ಹಬ್ಬ ಊಟ ಸಾಕು ಅನಿಸುತ್ತೆ. ತಟ್ಟೆ ಸ್ವಲ್ಪ ದೊಡ್ಡದಾಗಿದ್ದರಿಂದ ಮೊಟ್ಟೆ ಹಾಕಿದ ತಕ್ಷಣ ಜಾರ್ಕೊಂಡು ಹೊರಟೋಯ್ತು. ನಾನು ಶಾರ್ಟ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮತ್ತೆ ಮೊಟ್ಟೆ ಎತ್ಕೊಂಡು ಮತ್ತೆ ಇಟ್ಟೆ. ನಮ್ಮ ಉಪವಾಸದ ವಸ್ತುಡ್ಕು ಈ ರೀತಿ ಇತ್ತು. ಆದರೆ ಮಂಗಳವಾರ ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಊಟಕ್ಕೆ ಹೋಗಿದ್ದೆ. ಆ ವಿಡಿಯೋ ಆದಷ್ಟು ಬೇಗ ಬರುತ್ತೆ.